ಅವತ್ತು ನಾನು ತಪ್ಪು ಮಾಡ್ತಾ ಹೋಗಿದ್ದರೆ ಪ್ರಾಯಶಃ ಯಾವುದೋ ಒಂದು ಫೀಲ್ಡಲ್ಲಿ ನಾನು ಬೆಳೆದುಬಿಡ್ತಿದ್ದೆ. ಫಾರ್ ಎಕ್ಸಾಂಪಲ್, ಈಗ ಫೋಟೋಗ್ರಫಿ ಮಾಡಿದಾಗ ನಾನು ಫೋಟೋಗ್ರಫಿ ಸ್ಟಾಪ್ ಮಾಡಿಲ್ಲ ಅಂದರೆ ನಾನೊಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗ್ತಾಯಿದ್ದೆ, ಬಟ್ ನಾನು ಆಂಟ್ರಪ್ರೆನರ್ ಆಗ್ತಾ ಇರಲಿಲ್ಲ. ಆವಾಗ ಕನ್ಸ್ಟ್ರಕ್ಷನ್ ಕಂಪ್ನಿ ಚೆನ್ನಾಗಿ ಬೆಳೆದಿದ್ರೆ ನಾನು ರಿಯಲ್ ಎಸ್ಟೇಟಲ್ಲಿ ನಾನು ದೊಡ್ಡ ಕನ್ಸ್ಟ್ರಕ್ಷನ್ ಆಗ್ತಿದ್ದೆ, ಸ್ಟ್ರಾಟಜಿಸ್ಟ್ ಆಗೋಕ್ಕಾಗ್ತಾ ಇರಲಿಲ್ಲ. ಒಂದು ಪ್ರೊಡ್ಯೂಸರ್ ಆಗಿತ್ತು ಅಂದರೆ ನಾನೊಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂರ್ತಿದ್ದೆ, ಮತ್ತೆ ಹೇಗೆ ಸ್ಟ್ರಾಟಜಿಸ್ಟ್ ಆಗ್ತಿಲ್ಲ. ಅದೇ ಥರ ಪೊಲಿಟಿಷಿಯನ್ ಆಗಿದ್ದರೆ ಖಾಲಿ MLA ಆಗಿ ಕೂತ್ಕೊಳ್ತಿದ್ದೆ, ನಾನು ಇನ್ನೂ ದೊಡ್ಡದಾಗಿ ಥಿಂಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಎಲ್ಲ ಸೋಲ್ಗಳು ನನಗೀಗ ಸ್ಟೆಪ್ಪಿಂಗ್ ಸ್ಟೋನ್ ಆಗಿದೆ. World's best strategist, king of deal closure, highest paid consultant, smart entrepreneur, international speaker, unique author. ಹಾಗೆ ಬ್ಯಾಕ್ ಟು ಫ್ಯೂಚರ್ ಅಂದಂಗೆ ಹಾಗೆ ಬ್ಯಾಕ್ ಟು ಪಾಸ್ಟ್ ಹೋಗ್ಲಿಕ್ಕೆ ಸಿಕ್ಕಿದ್ರೆ ಅವರು ನಿಮ್ಮ ಯಂಗ್ ಮಾಧವಕಿರಣ್ ಸರ್ ಏನ್ ಮಾಡ್ತಿದಾರ, ಅವ್ರಿಗೆ ನೀವು ನೀನ್ ಮಾಡ್ತಿರೋ ನಿಲ್ಸು ಅಂತೀರಾ ಅಥವಾ ಮುಂದೆ ಹೋಗು ಅಂತೀರಾ? ಈಗ ನಾನೇನು ಮಾಧವಕಿರಣ್ ಈಗಿನ ಪ್ರೆಸೆಂಟ್ ಮಾಧವಕಿರಣ್ ಏನು ಮಾಡ್ತಿದ್ದಾರೆ, ಈಸ್ ಡೂಯಿಂಗ್ ಕರೆಕ್ಟ್. ಓಕೆ, ಅದು ಕ್ಲಿಯರ್ ಇದೆ, ಕ್ಲಾರಿಟಿ ಇದೆ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡೋಕೊಟ್ಟಿದ್ದೀನಿ ಅದೆಲ್ಲ ಕ್ಲಿಯರ್ ಇದೆ. ಇಲ್ಲಿ ಯಾವುದೇ ಥರದ ಚೇಂಜಸ್ಸು ಇಲ್ಲ. ಓಕೆ, ಫಾಸ್ಟ್ ಮಾಧವಕಿರಣ್ಗೆ ಅವ್ರು ನನಗೆ ಅಡ್ವೈಸ್ ಮಾಡೋಕ್ಕಿಂತ ಮುಖ್ಯ ನಾನೇ ಈಗ ಹೇಳ್ತಾ ಇದ್ದೀನಿ, ಇನ್ನು 20 ವರ್ಷದಲ್ಲಿ ನಾನು ಈ ರೀಚಲ್ಲಿ ಇರಲೇಬೇಕು. ಸೊ ನನ್ನದೇ ಆದಂಥ ಒಂದು ಗೋಲ್ ಸೆಟ್ಸ್ ಇದೆ. 2028 ಎಲೆಕ್ಷನ್ಗೆ ನಮ್ಮದೇ ಆದಂಥ ಒಂದು ಬೇರೆ ಥರದ ಕೊಡುಗೆ ಇದೆ. ಅದಾಗಿದ್ದ ತಕ್ಷಣ 2033ಗೆ ನಂದೊಂದು ರೆವಲ್ಯೂಷನ್ ಇದೆ. ಇಂಡಿಯಾಗೇನೇ ಬೇರೆ ಥರದ ಕೆಲಸ ಮಾಡಬೇಕು ಅನ್ನುವಂಥದ್ದಿದೆ. 2040 ಒಂದು ನಂದು ರೆವಲ್ಯೂಷನ್ಸ್ ಇದೆ. ಸೊ ಐ ಹ್ಯಾವ್ ಮೈ ಓನ್ ಮೈಲ್ ಸ್ಟೋನ್ಸ್. ಓಕೆ, 20 ಇಯರ್ಸ್ ಬರೋಷ್ಟೊತ್ತಿಗೆ ನನ್ನದೇ ಆದಂಥ ಕೆಲವು ಮೈಲ್ ಸ್ಟೋನ್ ಅಚೀವ್ ಮಾಡಿರಬೇಕು. ಅದನ್ನು ಅಚೀವ್ ಮಾಡಿರ್ತೀನಿ ಕೂಡ, ವಿತ್ ಸಪೋರ್ಟ್ ಆಫ್ ಆಲ್ ಈ ಯಂಗ್ಸ್ಟರ್ಸ್. ಓಕೆ, ನನ್ನ ಏನು ಕ್ಲೈಂಟ್ಸ್ ಇದ್ದಾರೆ ಅವ್ರದ್ದೆಲ್ಲರದ್ದು ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಆ ಸಪೋರ್ಟ್ನೆಲ್ಲ ತಗೊಂಡೇ ನಾನು ಜರ್ನಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಿಮ್ಮ ಯಂಗ್ 20 ಇಯರ್ ಮಾಧವಕಿರಣ್ ಅವರು ತಪ್ಪು ಮಾಡೋದ್ರಿಂದಾನೇ ಆ ತಪ್ಪಿಂದ ಕಲಿತು ಇವತ್ತು ನೀವು ಈ ಸ್ಟೇಜಿಗೆ ಬಂದಿರ ಅಂತ ನೀವು ಒಪ್ಕೋತೀರಾ ಸರ್? 100%. ಓಕೆ, ಆಲ್ ಫಾಲ್ಟ್ಸ್ ವಿಚ್ ಐ ಹ್ಯಾವ್ ಮೇಡ್ ಇಸ್ ಎ ಸೀಡ್ಸ್ ಫಾರ್ ಮಿ. ಅವತ್ತು ನಾನು ತಪ್ಪು ಮಾಡ್ತಾ ಹೋಗಿದ್ದರೆ ಪ್ರಾಯಶಃ ಯಾವುದೋ ಒಂದು ಫೀಲ್ಡಲ್ಲಿ ನಾನು ಬೆಳೆದುಬಿಡ್ತಿದ್ದೆ. ಫಾರ್ ಎಕ್ಸಾಂಪಲ್, ಈಗ ಫೋಟೋಗ್ರಫಿ ಮಾಡಿದಾಗ ನಾನು ಫೋಟೋಗ್ರಫಿ ಸ್ಟಾಪ್ ಮಾಡಿಲ್ಲ ಅಂದರೆ ನಾನೊಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗ್ತಾ ಇದ್ದೆ, ಬಟ್ ನಾನು ಆಂಟ್ರಪ್ರೆನರ್ ಆಗ್ತಾ ಇರಲಿಲ್ಲ. ಆವಾಗ ಕನ್ಸ್ಟ್ರಕ್ಷನ್ ಕಂಪ್ನಿ ಚೆನ್ನಾಗಿ ಬೆಳೆದಿದ್ರೆ ನಾನು ರಿಯಲ್ ಎಸ್ಟೇಟಲ್ಲಿ ನಾನು ದೊಡ್ಡ ಕನ್ಸ್ಟ್ರಕ್ಷನ್ ಆಗ್ತಿದ್ದೆ, ಸ್ಟ್ರಾಟಜಿಸ್ಟ್ ಆಗೋಕ್ಕಾಗ್ತಾ ಇರಲಿಲ್ಲ. ಒಂದು ಪ್ರೊಡ್ಯೂಸರ್ ಆಗಿತ್ತು ಅಂದರೆ ನಾನೊಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂರ್ತಿದ್ದೆ, ಮತ್ತೆ ಹೇಗೆ ಸ್ಟ್ರಾಟಜಿಸ್ಟ್ ಆಗ್ತಿಲ್ಲ. ಅದೇ ಥರ ಪೊಲಿಟಿಷಿಯನ್ ಆಗಿದ್ದರೆ ಖಾಲಿ MLA ಆಗಿ ಕೂತ್ಕೊಳ್ತಿದ್ದೆ, ನಾನು ಇನ್ನೂ ದೊಡ್ಡದಾಗಿ ಥಿಂಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಎಲ್ಲ ಸೋಲ್ಗಳು ನನಗೀಗ ಸ್ಟೆಪ್ಪಿಂಗ್ ಸ್ಟೋನ್ ಆಗಿದೆ. ತುಂಬ ಖುಷಿ ಆಯಿತು ಸರ್. ಹಾಗಾದರೆ ನಿಮ್ಮ ಎಲ್ಲ ತಪ್ಪುಗಳನ್ನು ನೀವು ಅದನ್ನು ಎಕ್ಸೆಪ್ಟೆನ್ಸ್ ರೀತಿಯಲ್ಲಿ ಜನರಿಗೆ ಕೂಡ ಒಂದು ಕ್ಲಾರಿಟಿ ಕೊಡ್ತಿದ್ದೀರಾ. ತಪ್ಪುಗಳು ತುಂಬ ಇಂಪಾರ್ಟೆಂಟ್, ಯಾಕಂದರೆ ತಪ್ಪುಗಳಿಂದ ಕಲಿಬೇಕಂತನೂ ಒಂದು ಅಡ್ವೈಸ್ ಕೊಡ್ತಾ ಇದ್ದೀರಾ. ಇದರಿಂದ ನಮ್ಮ ಯಂಗ್ ಜನರೇಷನ್, ಹಾಗೆ ಯಂಗ್ ಜನರೇಷನ್ ಅಷ್ಟೇ ಅಲ್ಲದೆ ದೊಡ್ಡ ಜನರೇಷನ್ ಅವರು ಕೂಡ ತುಂಬ ಕಲಿಯೋದಿದೆ, ಇನ್ನು ಟೈಮ್ ಇದೆ, ನೀವು ಎಂಟರ್ಪ್ರಿನರ್ ಆಗ್ಬೋದು ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ದೀರಾ. ಕೆಲವೊಮ್ಮೆ ಕ್ಲೈಂಟ್ಗೆ ಸ್ಟ್ರಾಟಜಿಸ್ ಕೊಟ್ಟಾಗ ಅವರು ಬ್ಯಾಕ್ ಫೈರ್ ಹೊಡಿಬಹುದು ಅಥವಾ ಅದು ನೆಗೆಟಿವ್ ವೇಯಲ್ಲಿ ಹೋಗ್ಬೋದು. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಇಲ್ಲ, ಇದು ತುಂಬ ಕಡೆ ನನಗೆ ಅನುಭವ ಆಗಿದೆ. ಯಾಕೆಂದರೆ ನನ್ನ ಕ್ಲೈಂಟ್ಸ್ಗಳಿಗೆ ನಾನು ಅಡ್ವೈಸ್ ಮಾಡೋಕ್ಕೆ ಅಂತ ಹೋದಾಗ ಅವರು ನನಗಿನ್ನ ಸುಪೀರಿಯರ್ ಆಗಿರೋದ್ರಿಂದ ಅಥವಾ ನನಗಿನ್ನ ಬೇರೆ ಪೊಸಿಷನಲ್ಲಿರೋದ್ರಿಂದ ಅದನ್ನು ತಗೊಳ್ಳದೇ ಇರುವಂಥದ್ದು ಇದೆ. ಅದನ್ನು ತಗೊಳ್ಳದೆ ಅವರು ಫೇಲ್ಯೂರ್ ಅನುಭವಿಸಿರುವಂಥದ್ದು ಇದೆ. ದೆನ್ ದೇ ರಿಗ್ರೆಟೆಡ್ ಆ್ಯಂಡ್ ದೇ ಆಸ್ಕ್ಡ್ ಮೀ ಅಗೇನ್ ಆಲ್ಸೋ. ನಾನು ಅದನ್ನು ಬ್ಯಾಕ್ ಫೈರ್ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಾನು ಅದನ್ನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಒಂದಿನ, ಯಾಕೆಂದರೆ ಗೊತ್ತಾಗುತ್ತೆ ಅಲ್ಟಿಮೇಟ್ಲಿ ಒನ್ ಫೈನ್ ಡೇ ದೇ ವಿಲ್ ರಿಯಲೈಸ್ ದಟ್. ಓಕೆ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಹೋಗ್ತೀನಿ. ಆ ದಿನ ಅವರಿಗೆ ಅದನ್ನ ಹೇಳಿದ್ನಲ್ಲ ಅಂತ ಮತ್ತೆ ರಿಮೆಂಬರ್ ಮಾಡಲ್ಲ, ಈ ತರ ಮಾಡೋಣ ಅಂತ ಮತ್ತೆ ಇನ್ನೊಂದ್ಸರಿ ಅಡ್ವೈಸ್ ಮಾಡ್ತೀನಿ. ಓಕೆ, ಸೊ ಸ್ಲೋಲಿ ಪಿಚ್ ಮಾಡ್ತೀನಿ ಹೊರತು ಅದನ್ನ ಅವ್ರು ನೀವು ಮಾಡಿದ ತಪ್ಪು ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಅವ್ರಿಗೆ ತೋರಿಸ್ಲಿಕ್ಕೂ ಹೋಗಲ್ಲ, ಮತ್ತೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋಗಲ್ಲ. ಬ್ಯಾಕ್ ಫೈರ್ ಆಗ್ತಿದೆ ಅಂತ ಗೊತ್ತಾಗಿತ್ತು ಸ್ಟಾಪ್ ಮಾಡ್ತೀನಿ ಹೊರತು ಅದನ್ನ ನೀವು ತಿಳ್ಕೊಳ್ಳೇಬೇಕು, ಹಿಂಗೆ ಮಾಡಲಿಲ್ಲ ಅಂದ್ರೆ ಕಷ್ಟ ಅಂತ ನಾನು ಫೋರ್ಸ್ ಮಾಡಕ್ಕೆ ಹೋಗಲ್ಲ. ಅದು ಅವ್ರ ಅನುಭವಕ್ಕೆ ಬರಲಿ ಅಂತ ಬಿಡ್ತೀನಿ. ತುಂಬ ಥ್ಯಾಂಕ್ ಯು ಸರ್. ಹಾಗೆ ಎಲ್ಲ ಸ್ಟ್ರಾಟಜಿಸ್ ತಗೊಳ್ತಿರೋ ಕಂಪನೀಸ್ಗಳು, ಇನ್ನು ಎಮರ್ಜಿಂಗ್ ಗ್ರೋಯಿಂಗ್ ಕಂಪನಿಗಳು, ನಿಮ್ಮ ಹತ್ರ ಬರೋ ಕ್ಲೈಂಟ್ಸ್ಗಳು ಕೂಡ ತಿಳ್ಕೊಳ್ಳಿ. ಕೆಲವೊಂದು ಸಿಚುವೇಶನ್ಗಳಲ್ಲಿ ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಅಂತ ನಿಮ್ಮ ಕ್ಲಾರಿಟಿ ನೀವು ಕೊಡ್ತಾ ಇದ್ದೀರಾ. ಜನಕ್ಕೆ ಸೇವೆ ಮಾಡಬೇಕು ಅನ್ನೋದೇ ನನ್ನ ಅಲ್ಟಿಮೇಟ್ ಗುರಿ. ಸ್ಟ್ರಾಟಜಿಸ್ಟ್ ಆಗಿಲ್ಲ ಅಂದರೆ, ಆಂಟ್ರಪ್ರೆನರ್ ಆಗಿಲ್ಲ ಅಂದರೆ ನಾನೊಬ್ಬ ಒಳ್ಳೆ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ನನಗೆ ಆ ಥರ ಇಲ್ಲ ಅಂದಿದ್ದರೆ ನಾನು ಸಮಾಜದಲ್ಲಿ ಏನೋ ಒಂದು ಕೊಡುಗೆ ಕೊಡಬೇಕು, ಏನೋ ಒಂದು ರೆವಲ್ಯೂಷನ್ ತರಬೇಕು ಅನ್ನುವಂಥದ್ದೇ ನನ್ನ ಮೊದಲಿಂದನೂ ಒಂದು ಹುಚ್ಚು ಆಸೆ ಅದು.